ಹೊಸಾದ ಅಂತ ಚೆಕ್ ಮಾಡ್ಕೊಬಿಡಿ ಸರ್ ಎಲ್ಲ. ಅಲ್ಲ ನೋಡ್ಬಿಡಿ ಸರ್, ಇನ್ನು ಇಲ್ಲಿ ಸ್ಟಿಕ್ಕರು ತೆಗ್ದಿಲ್ಲ ಸರ್, ನೋಡ್ಬಿಡಿ ಸರ್. ಇದು ಬರ್ಡೇಗೆ ಬಂದಿದ್ದು, ಇದು 3.5 ಲಕ್ಷ ಸರ್. 3.5 ಲಕ್ಷ ಬರ್ಡೇ ಗಿಫ್ಟ್ ಬಂದಿರೋ ಸರ್. ಸರ್ ನನಗೆ ಹೈಯೆಸ್ಟ್ ಗಿಫ್ಟ್ ಬಂದಿರೋದು 25 ಲಕ್ಷದವರೆಗೂ ಬಂದಿದೆ ಸರ್. ಬರ್ಡೇಗೆ ಎವ್ರಿ ಇಯರ್ ಬರ್ಡೇ ಮಾಡ್ತೀನಿ. ಒಂದು ಐಟಮ್ 25 ಲಕ್ಷ. ಅದು ಬಿಟ್ಟು 70 ಲಕ್ಷ ಡೈಮಂಡ್ ನೆಕ್ಲೆಸ್ಸು ಬಂದಿದೆ ಸರ್. ಅದನ್ನು ವಿತ್ ಪ್ರೂಫು ವಿತ್ ವಾಯ್ಸ್ ಕೇಳಿಸ್ತೀನಿ ಸರ್. ನನಗೆ ಬರೀ ಚೀಫ್ ಗೆಸ್ಟ್ ಕರೆದಾಗ, ಈಗ ನಿಮ್ಗೆ ಅಷ್ಟು ಪೇಮೆಂಟ್ ಮೊದಲು ಬರ್ತಿತ್ತಾ ಅಂತ ಹೇಳ್ತೀರಾ. ಇಲ್ಲಿ ವಾಯ್ಸ್ ಕೇಳಿಸ್ತೀನಿ ಸರ್. ಅಂದರೆ ಅವರಿಗೆ ತೊಂದರೆ ಆಗೋದ್ರಿಂದ ಅವ್ರನ್ನ ತೋರಿಸಲ್ಲ. ದಯವಿಟ್ಟು ನೀವು ಕೇಳಿಸ್ಕೊಳ್ಳಿ ಸರ್, ಎಲ್ಲರೂ ಕೇಳಿಸ್ಕೊಳ್ಳಿ ಸರ್. ಸರ್ ಬರೀ ಮಲಗಿದ್ದೆ ತಲೆಗೆಣ್ಣೆ ಹಾಕ್ಕೊಂಡು ಸರ್. ಸುಮ್ಮನೆ ಬನ್ನಿ ಅಂದರು. ನಾನು ಹೇಳಿದೆ ಸುಮ್ಮನೆ ಅಂದರೆ ಏನು ಫಂಕ್ಷನ ಏನು ಹೇಳಿ, ಅದು ತಕ್ಕನಂಗೆ ರೆಡಿ ಆಗಬೇಕು, ಶೇವ್ ಆಗಬೇಕು, ಶೂ ಹಾಕ್ಕೋಬೇಕು ಅಂತ. ಅವ್ರು ಹೇಳ್ತಾರೆ ಏನೂ ಇಲ್ಲ, ಸುಮ್ಮನೆ ನಿಮ್ಮ ಹತ್ರ ಮಾತಾಡೋಕ್ಕೆ ಸುಮ್ಮನೆ ಬನ್ನಿ ಅಂತಾರೆ. ನಾನು ಒತ್ತಿ ಕೇಳ್ತೀನಿ, ಮೇಡಮ್ ಏನೋ ಫಂಕ್ಷನ್ ಅಂದರೆ ರೆಡಿ ಆಗಿಬಿಟ್ಟು ಬರ್ತೀನಿ, ಇಲ್ಲ ಹಂಗೆ ಬರ್ತೀನಿ ಅಂತ. ಅವ್ರು ಬಂದು ಏನಿಲ್ಲ ಸುಮ್ಮನೆ ಬನ್ನಿ ಅಂತಾರೆ. ನಾನು ಸುಮ್ಮನೆ ಹೋದಾಗ 6.25 ಲಕ್ಷದ್ದು ನಾಯಿದು ಪೆಂಡೆಂಟ್ ಇರೋದು, ಪಾಸ್ ಇರೋದು, ಡೈಮಂಡ್ದು ತೆಳ್ಳದು ಕೊಡ್ತಾರೆ. ಅಂದರೆ ತೆಳ್ಳದೇ ಅಷ್ಟು ಕಾಸ್ಟ್ಲಿ, 6.25 ಲಕ್ಷ. ಅದು ಸುಮ್ಮನೆ ನಾನು ಕಾಫಿಗೆ ಹೋಗಿರೋದು, ಅಂದರೆ ಫಂಕ್ಷನ್ ಎಲ್ಲ ಏನೂ ಇಲ್ಲ. ಅದು ವಿಡಿಯೋ ತೋರಿಸ್ತೀನಿ. ಅದನ್ನು ವರ್ಲ್ಡ್ ನ್ಯೂಸ್ ಮಾಡ್ತೀನಿ, USA ತೋರಿಸ್ತೀನಿ. ಅವತ್ತು ಯಾವ ಮೀಡಿಯಾ ಕರೆದಿಲ್ಲ, ಏನಿಲ್ಲ. ಅಂದರೆ ಯಾರೋ ನಾಯಿ ಹಿಡ್ಕೊಂಡು ಒಳಗೋಗೋದು ನೋಡ್ಬಿಟ್ಟು ಒಬ್ಬ ಚಿಕ್ಕ ಚಾನಲ್ ಅವನು ಬರ್ತಾನೆ. ಅವನು ಮಾಡಿದ್ದು ಅದು ವರ್ಲ್ಡ್ ನ್ಯೂಸ್ಗೆ ಹೋಗಿ, ಅವರು ಹೊಸಪೇಟೆಗೆ ಹೋಗಲಿ ಎಲ್ಲಿಗೆ ಹೋಗಲಿ, ನೀವು ಸತೀಶ್ ಕೆಡಬಂಸ್ ಅವ್ರಿಗೆ ಇದು ಕೊಟ್ರಲ್ಲ ಅವರಲ್ವಾ ಅಂತ ಅವ್ರನ್ನ ರೆಕಗ್ನೈಸ್ ಮಾಡೋಂಗೆ ಆಯಿತು ಅಂತ ಖುಷಿಗೆ ಅವರು ಇನ್ನೊಂದು ದಿವಸ ಪ್ರೊಫೆಷ್ನಲ್ ಆಗಿ ಕರೀತಾರೆ ಸರ್. ಒಂದು ಸೆಕೆಂಡು. ಅಂದರೆ ಸರ್ ನೀವು ಅವ್ರ ಜೊತೆಗೆ ಅಷ್ಟು ಇದ್ದೀರಾ ಅಂತ ಗಿಫ್ಟ್ ಯಾವ ರೀತಿ ಸರ್ ಇದು? It's a great pleasure and for everybody it's an actual and a visual treat. You can open the Solitaire set of 70 lakhs rupees worth which we are giving as a gift to Satish Madam. ವರ್ಡಲ್ಲಿ ಒಬ್ಬನ ತೋರಿಸಿ ಸರ್. ಯಾವಾಗ ಸರ್? ವರ್ಡಲ್ಲಿ ಒಬ್ಬನ ತೋರಿಸಿ ಸರ್. ಇನ್ನೊಂದು ತೋರಿಸ್ತೀನಿ. ನೀವು ಹೇಳೋದು ಬಿಗ್ ಬಾಸಿಂದ ನೇಮು ಫೇಮ್ ಬಂದಿದೆ, ಈಗ ನಿಮಗೆ ದುಡ್ಡು ಬರ್ತಿದೆ ಅಂತ ನೀವು ಹೇಳ್ತಾ ಇರೋದು. ಇದೆಲ್ಲ ಓಲ್ಡ್ ಸರ್. ಇದು ತೋರಿಸ್ತೀನಿ ನೋಡಿ. ಹಾರ್ಲಿ ಡೇವಿಡ್ಸನ್ ಬೈಕ್ ಅವರು 5 ಸ್ಟಾರ್ ಹೋಟ್ಲಲ್ಲಿ ಅದೇ ಟೈಮಲ್ಲಿ ಬಿಗ್ ಬಾಸ್ ವಿನ್ನರ್ ಆಗಿದ್ರು ಸರ್. ಅದೇ ದಿನ ಅಂದರೆ ಸೀಸನ್ 10 ಇಲ್ಲ 9 ಗೊತ್ತಿಲ್ಲ, ಇದು ಯಾವ ಡೇಟ್ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಆಮೇಲೆ. ಅದನ್ನು ಅವಾಗ ಇರಲಿಲ್ಲ ಅಂತೀರಾ. ಆಗ್ತಾನೆ ವಿನ್ನರ್ ಆಚೆ ಬಂದಿದ್ರು ಸರ್. ಅವ್ರಿಗೆ ರೋಡ್ ಸೈಡಲ್ಲಿ ಒಂದು ಕಾಟಾಚಾರಕ್ಕೆ ಒಂದು ಹಾರ ಹಾಕ್ತಾರೆ ಸರ್. ಅದೇ ದಿನ 20 ಗ್ರಾಮ್ ಗೋಲ್ಡ್ ಚಿನ್ನದ ಚೈನು ಹಾರ್ಲಿ ಡೇವಿಡ್ಸನ್ ಬೈಕರ್ಸ್ ಗ್ಯಾಂಗ್ ಅವರು ದಿಲೀಪ್ ಸರ್ ಅನ್ನೋರು ನನಗೆ 20 ಗ್ರಾಮ್ ಚಿನ್ನದ ಚೈನ್ ಹಾಕ್ತಾರೆ. ಇದು ಆಗಿನ ಕಾಲದ್ದು ಸರ್, ಇದು ತುಂಬ ಹಳೆಯದು. ಇಲ್ಲಿ ಚಿನ್ನದ ಚೈನು ತೋರಿಸ್ತೀನಿ ನೋಡಿ ಸರ್. ಅಲ್ಲಿ ನಾನು ನೋಡ್ಬಿಟ್ಟು ಇಲ್ಲೇ ಸರ್, ಇಲ್ಲಿಂದ ನೋಡಿ ಸರ್, ಈ ಕತ್ತಿಗೆ ಹಾಕ್ತಾರೆ, ಹಾಕ್ತಾವ್ರು ನೋಡಿ ಸರ್. 20 ಗ್ರಾಮ್ ಚಿನ್ನದ ಚೈನ್ ಸರ್. ಇದು ಎಷ್ಟು ವರ್ಷ ಹಿಂದೆದು, ಅಲ್ಲಿ ಕೆಳಗೆ ಹೋಗ್ಬಿಟ್ಟು ನೋಡ್ಬಿಟ್ಟು ಹೇಳ್ತೀನಿ. ಯಾಕಂದರೆ ಎಡಿಟಿಂಗ್ ಆಗಿ ನಾನು ಲೇಟಾಗಿ ಹಾಕಿರ್ತೀನಿ, ಅದಕ್ಕಿಂತ 3 ತಿಂಗಳು ಹಿಂದೆದು ಅಂತ ಅಂದ್ಕೊಳ್ಳಿ. ಅದು ಪ್ರೂಫ್ ತೋರಿಸ್ಬಿಡ್ತೀನಿ. ಇಲ್ಲಿ ಬರ್ದಿದೆಯಾ ಸರ್? ಇಲ್ಲ ಡೇಟ್ ಹಾಕಿದ್ದೀನಿ. 2 years ಅಂತ ಇದೆ ಸರ್. 2 years ಅಂದರೆ 2.25 ವರ್ಷ ಅಂದ್ಕೊಳ್ಳಿ. ಅರ್ಥ ಆಯ್ತಾ? ಅಂದರೆ ಸೀಸನ್ 9 10 ಇರುತ್ತೆ. ಈಗ 12 ಅಲ್ವಾ? 10 ಅರ್ಥ ಆಗ್ತಿದ್ಯಾ ಸರ್? ನೀವೆಲ್ಲ ಕೇಳಿದ್ರಿ ಬಿಗ್ ಬಾಸಿಂದ ಇನ್ಕಮ್ ಬರ್ತಾ ಇದೆಯಾ, ಆಮೇಲೆ 2.5 ಲಕ್ಷ ಅವಾಲೇ ಕೊಡ್ತಾ ಇದ್ರ ಅಂತ. ಅವಾಗಲೇ 20 ಗ್ರಾಮ್ ಗೋಲ್ಡ್ ಚೈನು, ಮೊನ್ನೆ ಬರ್ಡೇಗೆ 100 ಗ್ರಾಮ್ ಗೋಲ್ಡ್ ಚೈನು, ಅದಕ್ಕಿಂತ ಮಧ್ಯ 6.25 ಲಕ್ಷ ಡೈಮಂಡ್ ಪೆಂಡೆಂಟು, ಆಮೇಲೆ ಎಷ್ಟು 70 ಲಕ್ಷ ಡೈಮಂಡ್ ನೆಕ್ಲೆಸ್, ಆಮೇಲೆ iPhone 14 ಮ್ಯಾಕ್ಸ್ ಪ್ರೋ 512 GB 1,69,000 ಮೊಬೈಲು. ಆ ಥರ ಎಷ್ಟೊಂದು ಗಿಫ್ಟ್ ಬಂದಿದೆ ಸರ್. ಅದರಲ್ಲಿ ಒಂದು ಬರ್ಡೇಲಿ ಬರೀ 25 ಲಕ್ಷಕ್ಕೆ ಗಿಫ್ಟ್ ಬರುತ್ತೆ ಸರ್ ನನಗೆ. ಅಂದರೆ ಐಟಮ್ಗಳು ಟೋಟಲ್ ಆ ಥರ. ಅಂದರೆ ಈ ಸಲ ಏನಂದರೆ ನನ್ನ ಫ್ರೆಂಡ್ಸ್ಗಳನ್ನ ಕರೆಯೋಕ್ಕಾಗಲಿಲ್ಲ. ಇಟ್ಕೊಂಡಿದ್ದು ಬರೀ ಆ್ಯಕ್ಟರ್ಸು ಮೀಡಿಯಾ, ಅದರಿಂದ ಗಿಫ್ಟ್ ತುಂಬ ಕಡಿಮೆ ಬಂತು. ನನ್ನದೇ ಆದ ಸರ್ಕಲ್ ಇದೆ, ನನ್ನದೇ ಆದ ಫ್ರೆಂಡ್ಸ್ ಗ್ಯಾಂಗ್ ಇದೆ.
ಅವ್ರನ್ನೆಲ್ಲ ಕರೆದಿದ್ರೆ 2 ಕಾರ್ ತುಂಬ ಗಿಫ್ಟ್ ಎತ್ಕೊಂಡು ಹೋಗ್ತಿದ್ದೆ, ಅಷ್ಟು ಸರ್ಕಲ್ ದೊಡ್ಡದು ಸರ್ ನಾನು. ಸರ್ ಈಗ ಬಿಗ್ ಬಾಸ್ ಇಂದ ಇನ್ನೊಂದು ಸ್ವಲ್ಪ ಫೇಮ್ ಬರ್ತಾ ಇದೆ ಸರ್ ಈಗ. ಅಲ್ಲ ಫೇಮ್, ಒಂದು ನಿಮಿಷ ಸರ್, ಈಗ ನಂದು ಆಲ್ ಓವರ್ ವರ್ಲ್ಡು ಫಸ್ಟ್ ಫೇಮಸ್ ಇದ್ರು ನಂದೇ ಆದ ಒಂದು ವೇದಿಕೆಗೆ ಹೋದ್ರೆ ಮಾತ್ರ ರೆಕಗ್ನೈಸ್ ಮಾಡ್ತಾ ಇದ್ರು. ಆದರೆ ಬಿಗ್ ಬಾಸ್ ವೇದಿಕೆ ಅಷ್ಟು ಯಾವುದೂ ಇಲ್ಲ, ಅದು ದಿ ಬೆಸ್ಟ್. ಆಮೇಲೆ ಅಲ್ಲಿ ಹೆಸರು ತಂದ್ಕೊಡೋಷ್ಟು ಯಾವುದೂ ಹೆಸರು ತಂದ್ಕೊಡಲ್ಲ. ಅಲ್ಲಿ ಒಳಗೋಗಿ ಬರ್ತಿದ್ದಂಗೆ ಸರ್, ಒಂದು ಶ್ಯಾಂಪೂ ತರಕ್ಕೆ ನಾನು ಹೋಗ್ತಾ ಇಲ್ಲ, ಒಂದು ಕೋಳಿ ಅಂಗಡಿಗೆ ಹೋಗ್ತಾ ಇಲ್ಲ, ಪಾಪಣ್ಣ ಮಟನ್ ಸ್ಟಾಲ್ಗೆ ಹೋಗೋಕ್ಕಾಗ್ತಾ ಇಲ್ಲ. ಈಗ ಫೋನ್ ಮಾಡ್ಬಿಟ್ಟು ಸರ್ ಬರ್ತಾ ಇದ್ದೀನಿ, ಅಲ್ಲಿಗೆ ತಂದ್ಕೊಟ್ಬಿಡಿ, ಚೂರು ಹಿಂದೆ ನಿಂತಿರ್ತೀನಿ ಅಂತ ಹಂಗಾಗ್ಬಿಟ್ಟಿದೆ. ಅಂದರೆ ಒಂದು ಮಕ ತೋರಿಸಿದ್ರು. ಇವಾಗ ನಿಮಗೆಲ್ಲ ಬಿರಿಯಾನಿ ಪಾರ್ಸಲ್ ತೊಗೊಂಬಂದ ಸರ್, ಬ್ಲ್ಯಾಕ್ ಗ್ಲಾಸ್ ನಂದು, ಫುಲ್ ಮುಚ್ಕೊಂಡು ಕೂತಿದ್ದೆ. ಯಾರೋ ಒಬ್ಬ ನೋಡ್ಬಿಟ್ಟು ಸರ್ ಅಲ್ಲಿ ಸತೀಶ್ ಅಡವಂಸಿದ್ದಾರೆ ಅಂತ ಹೇಳಿದ್ರಂತೆ. ಅದಕ್ಕೆ ಇಡೀ ಬಾರಲ್ಲಿ ಇರೋರೆಲ್ಲ ಓಡ್ ಬಂದ್ಬಿಟ್ರು ಸರ್. ಬಾರ್ ಮುಂದೆ ನಿಲ್ಸ್ಕೊಂಡಿದ್ದೆ, ಓನರು, ಕ್ಯಾಶಿಯರು ಅಂತ ಎಲ್ಲ ಓಡ್ ಬಂದ್ಬಿಟ್ಟು ಸೆಲ್ಫಿ ಹೊಡ್ಸ್ಕೊಂಡು ಹೋದರು. ಅಂದರೆ ಒಂದು ಬ್ಲ್ಯಾಕ್ ಗ್ಲಾಸ್ ಇದ್ದರೂ ಕಂಡುಹಿಡಿತಾರೆ ಅಂದರೆ ಅದಕ್ಕೆ ಕಾರಣ ಬಿಗ್ ಬಾಸು. ಆದರೆ ಅಮೌಂಟು ಈಗ ಒಬ್ಬರು ಕಂಪೇರ್ ಮಾಡ್ತಾರೆ, ಅಂದರೆ ಈಗ ಅದರಿಂದ ನಿನಗೆ ಇನ್ಕಮ್ ಜಾಸ್ತಿ ಆಯಿತು ಅಂತ. ಆದರೆ ಫಂಕ್ಷನ್ ಕರಿಯೋದು ಜಾಸ್ತಿ ಆಯಿತು. ಆಮೇಲೆ ಇಲ್ಲಿ ಬಂದು ಏನಂದರೆ ಬಾರ್ಗೇನ್ ಜಾಸ್ತಿ ಮಾಡ್ತಾರೆ, ಆಮೇಲೆ ಕೊಡೋ ದುಡ್ಡು ಕೊಡಲ್ಲ, ಹೇಳ್ತಾರೆ ಕರೆಯಲ್ಲ ಆ ಥರ. ಆದರೆ ಆಂಧ್ರ, ಬಾಂಬೆ ಅಲ್ಲೆಲ್ಲ ನನಗೆ ಕರೀತಾರಲ್ಲ, ಅಲ್ಲೆಲ್ಲ ಫಿಕ್ಸ್ ರೇಟು ಸರ್, ಒಂದೇ ಸಲ ಫುಲ್ ಕ್ಯಾಶ್ ಹೊಡಿತಾರೆ, ಕರ್ಸ್ಕೊಳ್ತಾರೆ. ಈಗ ಗೋವಾಲಿ 2 ಕೆಸಿನೋಗೆ 10 ಲಕ್ಷಕ್ಕೆ ಹೋಗ್ತಾ ಇದ್ದೀನಿ. ಅದು 10 ರೇಂಜ್ ರೋವರಲ್ಲಿ ಹೋಗ್ತೀನಿ ಸರ್. ಹೋಗೋಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದೀನಿ, ಏರ್ಪೋರ್ಟಿಂದ 10 ರೇಂಜ್ ರೋವರ್ ನನ್ನ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಾರೆ. ಅದೆಲ್ಲ ಹೋಗಿ ಬಂದಮೇಲೆ ನೀವು ಕೇಳಿ ಎಲ್ಲಿ 10 ರೇಂಜ್ ರೋವರ್ ತೋರಿಸಿ, ಹೆಲಿಕಾಪ್ಟರ್ ಎಲ್ಲಿಂದ ಬಂದ್ರಿ ತೋರಿಸಿ ಅಂತ, ಅಷ್ಟು ವಿಡಿಯೋ ನಿಮಗೆ ಪ್ರೂಫ್ ತೋರಿಸ್ತೀನಿ. ಅಂದರೆ ನಾನು ಏನು ಹೇಳ್ತೀನಿ ಮಾಡೇ ಮಾಡ್ತೀನಿ. ಅದು ನನ್ನ ಕೆಪಾಸಿಟಿ, ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನೀವು ನಂಬಲಿಲ್ಲ ಅಂದರೆ ನಿಮಗೆ ಲಾಸು, ನೀವೇ ಬಿಟ್ಕೊಳ್ಳಿ ಅಷ್ಟೇ, ನಮಗೇನಿಲ್ಲ ಸರ್. ಈಗ ಹೇಳಿದ್ರಿ ಒಂದು ಪ್ರೋಗ್ರಾಮ್ಗೆ ಹೋದ್ರೆ ಎಷ್ಟು ತಗೊಳ್ತಾ ಇದ್ದೀರಾ ಸರ್? ಈಗ ಮೊದಲೇನೆ 2.5 ಲಕ್ಷದಿಂದ 10 ಲಕ್ಷ ತಗೊಳ್ತಾ ಇದ್ದೀನಿ ಸರ್, ಮೊದಲಿಂದನೂ ಇವಾಗಲೂ ಅಷ್ಟೇ ಸರ್. ಏನು ಅದ್ರದ್ದೇನು ರೈಸ್ ಆಗಿಲ್ಲ, ಅವಾಗಲೂ ಅದೇ ಫಿಕ್ಸ್ ರೇಟು, ಇವಾಗಲೂ ಫಿಕ್ಸ್ ರೇಟು. ಇಷ್ಟ ಆದರೆ ಕರೀರಿ, ಕಷ್ಟ ಆದರೆ ಬಿಡಿ ಅಂತ. ಆದರೆ ಮೊದಲೆಲ್ಲ ಮದುವೆ ಮನೆಗೆ ಫ್ರೀ ಹೋಗ್ತಿದ್ದೆ, ಈಗ ಮದುವೆ ಮನೆಗೂ ಕಾಸು ಕೊಟ್ಟು ಕರ್ಸ್ಕೊತಾ ಇದ್ದಾರೆ. ಶಿವಮೊಗ್ಗಲ್ಲಿ ಒಂದು ಮದುವೆ ಆಗ್ತಾ ಇದೆ ಫೆಬ್ರವರಿಲಿ, ಅದಕ್ಕೆ ಗಂಡು ಹೆಣ್ಣು ಇನ್ವಿಟೇಷನ್ ಮಾಡಿಸ್ತಾ ಇದ್ದಾರಲ್ಲ, ಅದರಲ್ಲೇ ಗಂಡು ಹೆಣ್ಣು ಕೆಳಗಡೆ ನನ್ನ ಫೋಟೋ ಹಾಕಿ, ನನ್ನ ಹೆಸರು ಹಾಕಿ, ನನ್ನ ಎಲ್ಲರ ಮನೆಗೂ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ಅದರಿಂದ ಅವರು ಈಗಲೇ ಬಂದು ಬುಕ್ ಮಾಡಿ ನನಗೆ ಇದು ಮಾಡ್ತಾ ಇದ್ದಾರೆ. ಮಿಕ್ಕಿದ ಫುಲ್ ಕ್ಯಾಶು ಮನೆಗೆ ಬಂದು ಕೊಡ್ತಾ ಇದ್ದಾರೆ. ನಿನ್ನೆ ಡೇಟಲ್ಲಿ 1 ಲಕ್ಷ ರೂಪಾಯಿದು ಇವ್ರಿಗೆ ತೋರಿಸಿದ್ದೀನಿ, ಈಗ ನಿಮಗೆ ತೋರಿಸ್ತೀನಿ ಅಡ್ವಾನ್ಸ್ ಹಾಕಿರೋದು. ಸರ್ ಇದು ಯಾವ ಡೇಟು ಸರ್? ಆಮೇಲೆ ಒರಿಜಿನಲ್ ಲಿಂಕ ನೋಡ್ಬಿಡಿ ಸರ್, ಸ್ಕ್ರೀನ್ಶಾಟ್ ಅಲ್ಲ ಏನಿಲ್ಲ. ಎಷ್ಟು ಅಮೌಂಟ್ ಜೋರಾಗಿ ಹೇಳಿ? 1 ಲಕ್ಷ ಸರ್. 1 ಲಕ್ಷ ಅಡ್ವಾನ್ಸ್ ಹಾಕಿದ್ದಾರೆ. ಇನ್ನು 1.5 ಲಕ್ಷ ಕೈಗೆ ತಂದು ಕೊಡ್ತಾ ಇದ್ದಾರೆ. 2 ಗಂಟೆಗೆ ಸರ್. 2 ಗಂಟೆಗೆ. ಇನ್ನು 1.5 ಲಕ್ಷ ನನಗೆ ಕೈಗೆ ತಂದು ಕೊಡ್ತಾ ಇದ್ದಾರೆ. ಇದು ಬಿಟ್ಟು ಖರ್ಚು ವೆಚ್ಚ, ರೂಮು, ಸ್ಟೇ, ಊಟ, ಎಣ್ಣೆ ಎಲ್ಲ ಅವ್ರದ್ದು. ಕಾರು ಅವರೇ ಕಳಿಸ್ಕೊಡ್ತಾರೆ, ಅದೆಲ್ಲ ಎಕ್ಸ್ಟ್ರಾ ಖರ್ಚು. ಅದು ಬಿಟ್ಟು ನನ್ನೊಬ್ಬಂದು 2.5 ಲಕ್ಷ ಸರ್. ಅದು ನನ್ನ ಹಳೇದು ಅದೇ. ಆದರೆ ಹಳೇದ್ರಲ್ಲಿ ಬರೀ ಫ್ಯಾಷನ್ ಶೋ, ಹೋಟ್ಲ್ ಓಪನಿಂಗು, ಸ್ಟಾರ್ ಹೋಟ್ಲ್ ಓಪನಿಂಗು ಆ ಥರದ್ದು ಕರೀತಾ ಇದ್ರು. ಆದರೆ ಈಗ ಒಂದು ಮದುವೆ ಮನೆ, ಒಂದು ಚೌಟ್ರಿ ಓಪನಿಂಗ್ ಅಂದರೆ ಇದೆಲ್ಲದಕ್ಕೂ ಕಾರಣ ಬಿಗ್ ಬಾಸ್.